ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಿಟ್ಟರು ಬಿಡದಿ ಮಾಯೆ ಎನ್ನುವಂತೆ ಕೊರೋನಾ ಮತ್ತೆ ದಾಂಗುಡಿಗಿಟ್ಟಿದೆ. ಕರುನಾಡಲ್ಲಿ ಕಾಣದ ವೈರಸ್ ಸೆಂಚುರಿ ಬಾರಿಸಿ ಮುನ್ನುಗ್ತಾ ಇದೆ. ದೇಶದಲ್ಲಿ ಮಾರುವೇಷ ಧರಿಸಿ ಮತ್ತೆ ಕೋವಿಡ್ ಮಹಾಮಾರಿ ಭೀತಿ ಹುಟ್ಟಿಸಿದೆ. ಕಾಣದ ಕ್ರಿಮಿಯ ಆತಂಕದ ಮಧ್ಯೆ ನಾಳೆ ರಾಜ್ಯದಲ್ಲಿ ಶಾಲೆಗಳು ಆರಂಭ ಆಗ್ತಾ ಇದ್ದಾವೆ. ದ್ರಾವಿಡ ಭಾಷೆಗಳು ಅಂದ್ರೆ ಮೂಲ ಒಂದೇ, ಭಾಷೆ ಬೇರೆ ಬೇರೆ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕಮಲ್ ಹಾಸನ್ಗೆ ಇದರ ಪರಿಜ್ಞಾನವಿಲ್ಲದೆ ಭಾಷಾ ವಿವಾದ ಎಬ್ಬಿಸಿದ್ದಾರೆ. ತಮಿಳೇ ತಾಯಿ ಅನ್ನತ್ತ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸ್ಪಷ್ಟನೆ ನೀಡೋ ನೆಪದಲ್ಲಿ ಮತ್ತೆ ಉದ್ದಟತನದ ಮಾತುಗಳನ್ನಾಡಿದ್ದಾರೆ. ರಾಜ್ಯದಲ್ಲಿ ಮಳೆ ರಾಯನ ಆರ್ಭಟ ಮುಂದುವರೆದಿದೆ. ಮಲೆನಾಡು ಕರಾವಳಿಯಲ್ಲಿ ವರುಣ ದೇವ ಭಾರೀ ಅವಾಂತರಗಳನ್ನು ಸೃಷ್ಟಿಸಿದ್ದಾರೆ. ಸೇತುವೆಗಳು ಜಲಾವೃತವಾಗಿದೆ, ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಹಲವು ಜಿಲ್ಲೆಗಳಲ್ಲಿ ಮರಗಳು ಬಿದ್ದು ಅವಘಡ ಸಂಭವಿಸಿದೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿದೆ. ಪಾಕ್ ಉಗ್ರರ ಹುಟ್ಟಡಗಿಸಿದ ಆಪರೇಷನ್ ಸಿಂಧೂರಾಗೆ ಕಾಂಗ್ರೆಸ್ ಜೈಕಾರ ಹಾಕಿದೆ. ಬೆಂಗಳೂರಿನ ಟೌನ್ ಹಾಲ್ ಎದುರು ಭಾರತೀಯ ತಿರಂಗ ರಾರಾಜಿಸಿದೆ. ಸಿಎಂ ಡಿಸಿಎಂ ಸುರ್ಜೇವಾಲಾ ಸೈನಿಕರಿಗೆ ಸಲಾಂ ಅಂದಿದ್ದಾರೆ. ಪಾಕ್ ಗಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಮಾಕ್ ಡ್ರಿಲ್ ಸೂಚನೆ ಕೊಟ್ಟಿರೋದು ಕೌತುಕ ಮೂಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.